ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಪ್ರವೀಣ್ ಹೆಬ್ಗೋಳಿ, ಪ್ರಗತಿಪರ ನಿಸರ್ಗ ಕೃಷಿಕರು, ಮಳವಳ್ಳಿ ಪಂಚಾಯತ್, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ರೇಡಿಯೋ ಕುಂದಾಪುರದಲ್ಲಿ ಇವತ್ತು ಫೆಬ್ರವರಿ 17, 2026 ಕೃಷಿ ಫೋನ್ ಇನ್ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಮಾಡ್ತಿದ್ದೇವೆ. ರೇಡಿಯೋ ಕುಂದಾಪುರ ಕೃಷಿ ಫೋನ್ ಇನ್ ಕಾರ್ಯಕ್ರಮ ಉದ್ಘಾಟನೆಗೆ ಪೂರ್ಣಿಮಾ ಮೇಡಮ್, ಜಂಟಿ ಕೃಷಿ ನಿರ್ದೇಶಕರು, ಉಡುಪಿ, ಜೊತೆಗೆ ಉಪ ಜಂಟಿ ಕೃಷಿ ನಿರ್ದೇಶಕರು ಚಂದ್ರಶೇಖರ್ ನಾಯಕ್ ಇಬ್ಬರು ರೇಡಿಯೋ ಮತ್ತು ರೈತರ ಕರೆಗೆ ಬೆಲೆ ಕೊಟ್ಟು ಇಲ್ಲಿ ತನಕ ಬಂದಿರೋದು ತುಂಬಾ ಖುಷಿ ತಂದಿದೆ. ಇದ್ರ ಜೊತೆಗೆ ನಮಗೆ ರೇಡಿಯೋ ಕುಂದಾಪುರ ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ RJ ಜ್ಯೋತಿ ಸಾಲಿಗ್ರಾಮ ಕೂಡ ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಫೋನ್ ಇನ್ ಕಾರ್ಯಕ್ರಮವನ್ನು ಚಪ್ಪಾಳೆ ತಟ್ಟುವ ಮೂಲಕ ಉದ್ಘಾಟನೆ ಮಾಡಬೇಕಂತ ಕೇಳಿಕೊಡ್ತೇನೆ. 1 2 3 1 2 3 1 2 3. ರೇಡಿಯೋ ಕುಂದಾಪುರ ಕೃಷಿ ಫೋನ್ ಇನ್ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ನುಡಿ ಜಂಟಿ ನಿರ್ದೇಶಕರಿಂದ. ಫೋನ್ ಇನ್ ಕಾರ್ಯಕ್ರಮ ನೀವೇನು ಇವತ್ತು ನಡೆಸ್ಕೊಡ್ತಾ ಇದ್ದೀರಿ, ಇದು ನಿಜಕ್ಕೂ ನಾವು ರೈತರೊಟ್ಟಿಗೆ ಜೊತೆಗೆ ಕೂತು ನಾವು ಸಭೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಫೀಲ್ ಕೊಡುತ್ತೆ. ರೈತರು ಎಲ್ಲೇ ಯಾವುದೇ ರಿಮೋಟ್ ಜಾಗದಲ್ಲಿ ಕೂತ್ಕೊಂಡು ಕೂಡ ಅವರ ಕೃಷಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ತಕ್ಕ ಮಟ್ಟಿಗೆ ನಾವು ಉತ್ತರ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾನು ಇದ್ದೀನಿ, ನಮ್ಮ ಚಂದ್ರಶೇಖರ್ ನಾಯಕ್ ಅವರು ನಮ್ಮ ಉಪಕೃಷಿ ನಿರ್ದೇಶಕರು ಇದ್ದಾರೆ. ಸಾಧ್ಯವಾದಷ್ಟು ನಮ್ಮ ಒಂದು ಇದನ್ನ ಏನು ಇಲಾಖಾ ಕಾರ್ಯಕ್ರಮಗಳಿದೆ, ಏನೇನೆಲ್ಲ ಸವಲತ್ತುಗಳು ಸಿಕ್ಕತ್ತೆ ರೈತ ಬಾಂಧವರಿಗೆ ಅಂತಕ್ಕಂಥ ವಿಚಾರಗಳನ್ನ ಇವತ್ತು ನಾವು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡುವ. ರೈತರು ಅವ್ರ ಏನು ಸಮಸ್ಯೆಗಳಿದೆ ಅಂತ ಹೇಳ್ಕೊಂಡ್ರೆ ನಾವು ಅಭಿನಂದನೆಗಳು ಮೇಡಮ್. ಚಂದ್ರಶೇಖರ್ ಸರ್, ನಿಮ್ಮ ಶುಭ ಹಾರೈಕೆ. ನಮಸ್ಕಾರ ಎಲ್ಲ ನಮ್ಮ ರೈತ ಬಾಂಧವರಿಗೆ ಈ ಒಂದು ನಮಸ್ಕಾರಗಳು. ಇವತ್ತು ಈ ಒಂದು ಏನು ನಾವು ಕೃಷಿ ಇಲಾಖೆಯಲ್ಲಿ ದೊರೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದು, ಮತ್ತೆ ಅದೇ ರೀತಿ ನಮ್ಮ ರೈತರಿಂದನೂ ಸಹ ನಾವು ಏನಾದರೂ ಅವ್ರ ಪ್ರಶ್ನೆಗಳಿದ್ರೆ, ಅವರ ಏನಾದರೂ ಸಮಸ್ಯೆಗಳಿದ್ರೆ ಪರಿಹಾರ ಮಾಡೋದ್ರ ನಿಟ್ಟಿನಲ್ಲಿ ಮತ್ತೆ ಉತ್ತರ ಕೊಡುವ ನಿಟ್ಟಿನಲ್ಲಿ ನಾವು ಇದಕ್ಕೆ ಇವತ್ತು ರೈತರ ಜೊತೆಗೆ ಮಾತಾಡ್ಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಹಾಗಾಗಿ ಇವತ್ತು ಈ ಏನು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದೀರಿ ರೇಡಿಯೋ ಕುಂದಾಪುರ 89.6 FM, ಸೊ ಮೇಡಮ್ ಅವರಿಗೆ ಹಾಗೂ ಪ್ರವೀಣ್ ಅವರಿಗೆ ವಂದನೆಗಳು, ಅಭಿನಂದನೆಗಳು ಸರ್. ಹಾಗೆ ರೇಡಿಯೋ ಫೋನ್ ಇನ್ ಕಾರ್ಯಕ್ರಮ ಕೇಂದ್ರ ಎಲ್ಲರ ಶುಭ ಹಾರೈಕೆ ನಮ್ಮ ಮೇಲೆ ಇರಲಿ ಅಂತ ನೇರ ಫೋನ್ ಇನ್ ಕಾರ್ಯಕ್ರಮ ಆರಂಭ ಮಾಡ್ತಿದ್ದೇವೆ. ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದ ಸಂಖ್ಯೆ 8073829233. ಹಲೋ ಸರ್, ನಮ್ಮ ಹೆಸರು ನಳಿನಾ ಅಬ್ಬಾಯಿ, ನೆಲಮಂಗಲ ತಾಲೂಕ್, ಬೆಂಗಳೂರು ಗ್ರಾಮಾಂತರದಿಂದ ಕರೆ ಮಾಡ್ತಾ ಇದೀವಿ. ತುಂಬಾ ದೂರದಿಂದ ಕಾಲ್ ಮಾಡ್ತಿದ್ದೆ, ತುಂಬಾ ಖುಷಿ ಆಗ್ತಿದೆ. ಬೆಂಗಳೂರು ಗ್ರಾಮಾಂತರದಿಂದ, ಸಿಟಿಯಿಂದ ನಮ್ಮ ಉಡುಪಿ ಕರಾವಳಿಗೆ ಫೋನ್ ಮಾಡ್ತಿದ್ರು, ತುಂಬಾ ಖುಷಿ ಆಗ್ತಿದೆ. ಹೇಳಿ ಮೇಡಮ್. ಸರ್, ನಮ್ಮ ವಿಷಯ ಏನು ಅಂದ್ರೆ, ನಾವು ರೈತರುಗಳು ತರಕಾರಿ ಬೆಳೆಗಳನ್ನ ಬೆಳೀತಾ ಇದೀವಿ. ಆ ಬೆಳೆಗಳನ್ನ ಬೆಳೀತಾ ಇದೀವಿ, ಕೆಲವೊಂದು ಆ ಬೆಳೆಗಳು ಈ ವಾತಾವರಣ ಹವಾಮಾನ ಏರುಪೇರು ಆದಾಗ ರೋಗ ಬಾಧೆ ಕೀಟಗಳು ಬೀಳ್ತವೆ. ನಾವು ಬೆಳೆನ ಉಳಿಸ್ಕೊಳ್ಳೋ ಸಲುವಾಗಿ ಕೀಟನಾಶಕ ಸಿಂಪಡಣೆ ಮಾಡ್ತಿದೀವಿ. ಆ ಕೀಟನಾಶಕ ಸಿಂಪಡಣೆಯಿಂದ ಮನುಕುಲಕ್ಕೆ, ಪ್ರಾಣಿ ಪಕ್ಷಿಗಳಿಗೆ ಜೀವದ ಮೇಲೆ ಪರಿಣಾಮ ಬೀಳ್ತಾ ಇದೆ. ಜೊತೆಗೆ ರೈತರಿಗೂ ಪರಿಣಾಮ ಬೀಳುತ್ತೆ, ಅವ್ರ ಆರೋಗ್ಯದ ಮೇಲೂ ಪರಿಣಾಮ ಬೀಳುತ್ತೆ. ನಮ್ಗೆ ರೈತರಿಗೆ ಏನ್ ಅನ್ಸುತ್ತೆ ಅಂದ್ರೆ, ನಾವು ಅನ್ನ ಉಣ್ಸೋ ಕೈಯಲ್ಲೇ ರೈತರುಗಳು ವಿಷ ಉಣಿಸ್ತಿದೀವ ಅಂತ ನಮಗೂ ಫೀಲ್ ಆಗುತ್ತೆ. ಒಳ್ಳೆ ಮಾತು ಹೇಳಿದ್ರಿ ಮೇಡಮ್. ಆದ ಕಾರಣ ನಾವ್ ಇಲಾಖೆಯವ್ರ ಹತ್ರ ಏನ್ ಕೇಳ್ಕೊಂತಿದೀವಿ ಅಂದ್ರೆ, ಅವ್ರ ತಂಡ ಕೃಷಿ ವಿಜ್ಞಾನಿಗಳೆಲ್ಲ ಸೇರ್ಕೊಂಡು ಯಾವ್ದೇ ರೀತಿ ಮನುಕುಲಕ್ಕೆ ಆಗ್ಲಿ, ಪ್ರಾಣಿ ಪಕ್ಷಿಗಳ ಸಂಕುಲಕ್ಕೆ ಆಗ್ಲಿ, ಅವ್ರ ಜೀವಕ್ಕೆ ಯಾವ್ದೇ ರೀತಿ ಅಪಾಯ ಆಗದಂಗೆ ರೈತರಿಗೆ ಕೀಟನಾಶಕಗಳನ್ನ ಉತ್ಪಾದಿಸಿ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದೀವಿ ಸರ್. ಮೇಡಮ್ ಹೇಳಿ. ತರಕಾರಿ ಬೆಳಿಬೇಕಾದ್ರೆ ಏನ್ ಮಾಡ್ತೀರಿ, ಇನ್ನೇನ್ ನಾಳೆ ಮಾರ್ಕೆಟಿಗೆ ಹೋಗ್ತಾ ಇದೆ ಅನ್ಬೇಕಾದ್ರೂ ಕೂಡ ಕೀಟನಾಶಕಗಳಲ್ಲಿ ಅದ್ದಿ ಮಾರ್ಕೆಟಿಗೆ ಕಳಿಸ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ಹೌದಾ? ಇಲ್ಲ ಮೇಡಮ್, ನಾವು ಆತರ ಮಾಡ್ಕೊಂಡಿಲ್ಲ. ಅಂದ್ರೆ ನಾವು ಆದ್ರೂ, ಯಾಕಂದ್ರೆ ನಾವು ರೈತರಾಗಿ ನಾವು ಅದನ್ನ ಉತ್ಪಾದನೆ ಮಾಡಿ ಸೇವಿಸೋ ಸಲುವಾಗಿ ಪ್ರತಿ ಕಟಾವಾಗಿ ವಾರಕ್ಕೆ 2 ಸತಿ ಕಟಾವ್ ಮಾಡ್ತೀವಿ, ಶುಕ್ರವಾರ ಮತ್ತೆ ಭಾನುವಾರ. ಅದರಿಂದ ನಾವು ಭಾನುವಾರ ಆದ್ಮೇಲೆ ಸೋಮವಾರ ಸ್ಪ್ರೇ ಸಿಂಪಡಣೆ ಮಾಡ್ಬಿಟ್ರೆ ಇನ್ನು ಶುಕ್ರವಾರದವರೆಗೂ ನಾವು ಸಿಂಪಡಣೆ ಮಾಡಲ್ಲ. ಬಹಳ ಖುಷಿ ಆಯ್ತು, ಯಾಕಂದ್ರೆ ಬಹಳಷ್ಟು ಭಾಗಗಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಸುತ್ತಮುತ್ತ ಏನ್ ತರಕಾರಿ ಹಣ್ಣುಗಳನ್ನ ಬೆಳೀತಾ ಇದಾರೆ ಇದೆ. ಏನಂತಂದ್ರೆ, ನೀವು ರೈತ ಮಾಡದೆ ಹೋದ್ರು ಕೂಡ ಯಾರು ನಿಮ್ಮಿಂದ ಕೊಂಡ್ಕೊಳ್ತಾರಲ್ಲ, ಕೊಂಡ್ಕೊಂಡು ತಗೊಂಡೋಗ್ತಕ್ಕಂಥವ್ರು ಅದನ್ನ ಪುನಃ ಒಮ್ಮೆ ಕಾರ್ಬೋಫ್ಯೂರೋನ್ ಆಗ್ಲಿ, ಇನ್ನಿತರೆ ಬಹಳ ವಿಷಕಾರಿಯಾದಂತ ಒಂದು ಔಷಧಗಳಲ್ಲಿ ಅದನ್ನ ಎದ್ದಿ ಮಾರ್ಕೆಟ್ಗೆ ಪ್ಯಾಕ್ ಮಾಡ್ತಕ್ಕಂಥದ್ದೆಲ್ಲ ವ್ಯವಸ್ಥೆಗಳನ್ನ ಬಹಳಷ್ಟು ನಾವು ನೋಡಿದೀವಿ. ಯಾಕಂದ್ರೆ ಬಹುಶಃ ಅವರು ಮಾರ್ಕೆಟ್ ಅಲ್ಲಿ ತುಂಬಾ ದಿವಸಗಳ ತನಕ ಇಡೋದ್ರಿಂದ ಯಾವುದೇ ಕೀಟಬಾಧೆ ಬರಬಾರ್ದು ಅಂತಕ್ಕಂಥ ಒಂದು ಮುಂಜಾಗ್ರತೆ ಅಂತ ಅವ್ರು ಅನ್ಕೊಳ್ತಾರೆ. ನಾವು ಯಾವುದೇ ಒಂದು ವಸ್ತುವನ್ನ ಕೀಟನಾಶಕ ಸಿಂಪಡಣೆ ಮಾಡದ್ಮೇಲೆ ಒಂದು ಸೇಫ್ ಪೀರಿಯಡ್ ಅಂತ ಇರುತ್ತೆ. ಆ ಪೀರಿಯಡ್ ಅಂದ್ರೆ 14 ದಿವಸದಿಂದ 15 ದಿವಸಗಳ ತನಕ ನಾವು ಔಷಧಿಗಳನ್ನ ಸಿಂಪಡಣೆ ಮಾಡಬಾರ್ದು. ಅಂದ್ರೆ ಏನ್ ಬೆಳೆಗಳನ್ನ ಕೊಯ್ಲು ಮಾಡ್ತೀವಲ್ಲ, ಕೊಯ್ಲು ಮಾಡುವ 15 ದಿವಸಗಳ ಮುಂಚಿತವಾಗಿ ಮಾತ್ರನೇ ನಾವು ಸ್ಪ್ರೇ ಮಾಡಿರ್ಬೇಕು. ತದನಂತರದಲ್ಲಿ ಮಾಡಬಾರ್ದು. ಹಿಂದಿನ ದಿವಸ ಅಥವಾ 2 ದಿನ ಮೊದಲು ನಾನು ಸ್ಪ್ರೇ ಮಾಡಿದೆ, ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ, ನಿಮಗೆ ಗೊತ್ತಿದ್ದ ಹಾಗೆ ಪ್ರಕೃತಿನಲ್ಲಿ ನಮ್ಗೆ ಹೇಗೆ ಜೀವನ ಮಾಡ್ಲಿಕ್ಕೆ ಒಂದು ಭಗವಂತ
ಅವಕಾಶ ಮಾಡಿಕೊಟ್ಟಿದ್ದಾನೋ ಪ್ರತಿಯೊಂದು ಪ್ರಾಣಿ ಪಕ್ಷಿ ಕೀಟಗಳಿಗೂ ಕೂಡ ಅವಕಾಶ ಇರುತ್ತೆ. ಒಂದು ಸಣ್ಣ ನಿಮ್ಮದೇ ಒಂದು ಜಮೀನಿಗೆ ಹೋದಾಗ ಒಂದು ಸಣ್ಣ ಕೀಟ ಕಾಣಿದ ಕೂಡಲೇ ನೀವು ಗಾಬರಿಯಾಗಿ ಅದಕ್ಕೆ ಕಳೆನಾಶ ಅಂತ ಯಾವುದೇ ಒಂದು ಕೀಟನಾಶಕಗಳನ್ನ ಹೊಡಿತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಅಪ್ ಟು ಥ್ರೆಶೋಲ್ಡ್ ಲೆವೆಲ್ ಅಂತ ಹೇಳ್ತೀವಿ, ಆ ಲೆವೆಲ್ವರೆಗೂ ರೀಚ್ ಆಗೋವರೆಗೂ ನಾವು ಕೀಟನಾಶಕಗಳನ್ನ ಹೊಡೆಯೋದು ಬೇಕಾಗಿಲ್ಲ. ಅದರ ನಂತರದಲ್ಲಿ ಏನಾದರೂ ಬೆಳೆಗೆ ಹಾನಿ ಆಗ್ತಿದೆ ಅಂದಾಗ ಮಾತ್ರನೇ ನಾವು ಕೀಟನಾಶಕಗಳನ್ನ ಹೊಡಿಬೇಕಾಗತ್ತೆ. ಅದಕ್ಕೂ ಮುಂಚಿತವಾಗಿ ನಮಗೆ ಈ ಕೀಟ ಬಾಧೆ ಕಾಣಿಸ್ಬಾರ್ದು ಅಂತೇಳಿ ಮೊದಲೆಲ್ಲ ಏನು ಮಾಡ್ತಿದ್ರು, ಅಲ್ಲಲ್ಲಿ ಬಲೆ ಬೆಳೆ ಅಂತ ಹಾಕ್ತಾ ಇದ್ರು. ಅಂದರೆ ನೀವು ಯಾವುದೋ ಒಂದು ಕೋಸ್ ಬೆಳೀತಾ ಇದ್ದೀರಿ ಅಥವಾ ಟೊಮೆಟೊ ಬೆಳೀತಾ ಇದ್ದೀರಿ ಅಂತಂದರೆ ಆ ಟೊಮೆಟೊ ಸುತ್ತದಲ್ಲಿ ಚೆಂಡು ಹೂವಿನ ಗಿಡಗಳನ್ನ ಹಾಕ್ತಾ ಇದ್ರು. ಆಗ ಆ ಕೀಟಗಳೆಲ್ಲ ಬಂದು ಅಲ್ಲಿ ಆಕರ್ಷಣೆ ಆಗಿ ಆ ಯೆಲ್ಲೋ ಕಲರ್ ಹೂಗಳಿಗೆ ಆಕರ್ಷಣೆ ಆಗಿ ಅಲ್ಲಿ ಮೊಟ್ಟೆ ಇಡ್ತಾ ಇದ್ವು. ಅದ್ರ ಮೇಲೆ ಅಷ್ಟೇ ನಾವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿದರೆ ಸಾಕಾಗ್ತಿತ್ತು. ಆದರೆ ಈಗ ಅದನ್ನೆಲ್ಲ ಯಾರೂ ಕೂಡ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಹಾಗಾಗಿ ನನ್ನ ಒಂದು ಸಜೆಷನ್ ಏನಂದರೆ, ಸಮಗ್ರ ಕೀಟ ನಿರ್ವಹಣೆ ಅಥವಾ ಸಮಗ್ರ ಪೀಡೆ ನಿರ್ವಹಣೆಯನ್ನು ನಾವು ಅಳವಡಿಸ್ಕೊಂಡಿದ್ದೇ ಆಗಿದ್ರೆ ನೀವು ಹೇಳ್ದಂಗೆ ಕೀಟನಾಶಕಗಳ ಒಂದು ದುಷ್ಪರಿಣಾಮಗಳನ್ನ ನಾವು ತಡೆಗಟ್ಟಬಹುದು. ಇದಕ್ಕೆ ನಾವು ಕೀಟನಾಶಕಗಳನ್ನೇ ಮೊದಲನೇ ಹಂತದಲ್ಲಿ ಹೊಡಿಬೇಕಂತೇನು ಇರೋದಿಲ್ಲ. ಮೊದಲ ಹಂತದಲ್ಲಿ ಅದ್ರದ್ದು ಮೊಟ್ಟೆಗಳೇನಾದ್ರು ಗುಚ್ಚವಾಗಿಟ್ಟಿದ್ರೆ ಆ ಮೊಟ್ಟೆಗಳನ್ನ ಕೈಯಿಂದ ಕಿತ್ತು ಸುಟ್ಟಾಕ್ತಕ್ಕಂಥ ವ್ಯವಸ್ಥೆ ಇರ್ಬೋದು. ಅಥವಾ ಕ್ಯಾಟರ್ಪಿಲ್ಲರ್ಸ್ ಅಂತ ಏನು ಕಾಣಿಸುತ್ತಲ್ಲ, 2ನೇ ಸ್ಟೇಜಲ್ಲಿ ಕಾಣಿಸಿದಾಗ ಅದನ್ನು ಕೈಯಿಂದ ಹೆಕ್ಕಿ ಒಂದು ಔಷಧಿ ತುಂಬಿರೋ ಒಂದು ಪಾತ್ರೆಯಲ್ಲಿ ಅದನ್ನು ಹಾಕಿ ಸಾಯಿಸ್ತಕ್ಕಂಥದ್ದು ಇರ್ಬೋದು. ಕಡೆಯ ಹಂತದಲ್ಲಿ ನಾವು ಮಾತ್ರನೇ ಕೀಟನಾಶಕಗಳನ್ನ ಬಳಸಬೇಕಾಗತ್ತೆ. ಅದಕ್ಕೂ ಮುಂಚೆ ಈ ಬೇವಿನ ಎಣ್ಣೆ ಇರ್ಬೋದು ಅಥವಾ ಬೇವು ಮಿಶ್ರಿತ ಅನೇಕ ನಮಗೆ ಇವು ಸಿಗ್ತವೆ, ಏನು ಪೀಡೆನಾಶಕಗಳು ಸಿಗ್ತವೆ. ಅದನ್ನು ಸಿಂಪಡಣೆ ಮಾಡೋದ್ರಿಂದ ಕೂಡ ನಾವು ರೆಕಮೆಂಡೆಡ್ ಡೋಸಲ್ಲಿ ಇದು ಮಾಡೋದ್ರಿಂದ ಕೂಡ ನಾವು ಅದನ್ನು ದುಷ್ಪರಿಣಾಮವನ್ನು ಇದು ಮಾಡ್ಬೋದು. ಇನ್ನೊಂದು ಏನಂತಂದರೆ, ನೀವು ಏನು ಮಾಡ್ತೀರಿ, ಅಂಗಡಿಗಳಿಗೆ ಹೋಗಿ ಅವ್ರು ಹೇಳಿದ ಡೋಸಲ್ಲೇ ನೀವು ಕೀಟನಾಶಕಗಳನ್ನ ಬಳಕೆ ಮಾಡ್ತೀರಾ. ಅದಕ್ಕಿಂತ ಕೃಷಿ ಇಲಾಖೆಗೆ ಹೋಗಿ ಅಲ್ಲಿ ಹತ್ರದಲ್ಲಿ ರೈತ ಸಂಪರ್ಕ ಕೇಂದ್ರ ಇರುತ್ತೆ, ಅಲ್ಲಿಯ ಒಬ್ಬ ತಜ್ಞರ ಹತ್ರ ನೀವು ಯಾವ್ದು ಹೊಡಿಬೇಕು, ಯಾವಾಗ ಹೊಡಿಬೇಕು, ಎಷ್ಟು ಡೋಸೇಜ್ ಹೊಡಿಬೇಕಂತ ತಿಳ್ಕೊಂಡು ಹೊಡಿಯೋದ್ರಿಂದ ಏನಾಗುತ್ತೆ, ಈ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡೋದ್ರಲ್ಲಿ ಸಹಕಾರಿಯಾಗತ್ತೆ. ಥ್ಯಾಂಕ್ ಯು ಮೇಡಮ್. ಚಂದ್ರಶೇಖರ್ ಸರ್, ಈ ಕೃಷಿ ಇಲಾಖೆಯಲ್ಲಿ ಈಗ ಸಬ್ಸಿಡಿ ಯಾವುದೆಲ್ಲ ಸಿಗುತ್ತೆ ಸರ್? ಈಗ ಕೃಷಿ ಇಲಾಖೆಯಲ್ಲಿ ನೋಡಿ, ಬಿತ್ತನೆ ಬೀಜದಿಂದ ಹಿಡಿದು ಕಟಾವು ಮಾಡುವವರೆಗೂ, ಕಟಾವು ಯಂತ್ರದವರೆಗೂ ಸಹ ಸಬ್ಸಿಡಿಯಲ್ಲಿ ಸಿಗುತ್ತೆ. ಸೊ ಬಿತ್ತನೆ ಬೀಜಕ್ಕೆ ಬಂದಾಗ, ಬಿತ್ತನೆ ಬೀಜ ನಮಗೆ ಈಗ ನಮ್ಮ ಜಿಲ್ಲೆಯಲ್ಲಿ ಬಂದಾಗ ನಾವು ಮೇನ್ ಆಗಿ ಬೆಳೆಯುವಂಥದ್ದು ಭತ್ತ. ಭತ್ತ ನಮಗೆ ಈಗ ಸಾಮಾನ್ಯ ವರ್ಗದ ರೈತರಿಗಾದ್ರೆ 1 kgಗೆ 8 ರೂಪಾಯಿನಂತೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗಾದ್ರೆ 12 ರೂಪಾಯಿ ಪ್ರತಿ ಕೆಜಿ ಅಂತ ಸಿಗುತ್ತೆ. 1 ಎಕರೆಗೆ ಸುಮಾರು 25 kg ಅಷ್ಟು ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಬಿತ್ತನೆ ಅದು ಪೂರ್ತಿಯಾಗಿ 1 ಎಕರೆ ಅವರಿಗಿದ್ರೆ 25 kg ವರೆಗೂ ಸಿಗುತ್ತೆ. ಅದೇ ರೀತಿ ಈಗ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಏನು ಲೇಬರ್ದು ಸಮಸ್ಯೆ ಇದೆ. ಸೊ ಅಂತ ಸಂದರ್ಭದಲ್ಲಿ ನಮ್ಗೆ ಈಗ ಮೆಕನೈಸೇಷನ್, ಯಾಂತ್ರೀಕರಣ ಮಾಡೋದ್ರಿಂದಾನೇ ನಮ್ಗೆ ಸ್ವಲ್ಪ ಈಗ ಲೇಬರ್ನ ಇದು ಮಾಡಿದ್ರೆ ತುಂಬಾನೇ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಯಾಂತ್ರೀಕರಣದ ಇದರಲ್ಲಿ ನಮ್ಗೆ ಏನು ನಾಟಿ ಮಾಡ್ತೀವಿ, ನಾಟಿ ಯಂತ್ರಗಳು ಸಿಗತ್ತೆ. ಕಟಾವು ಮಾಡ್ಲಿಕ್ಕೆ ಕಂಬೈನ್ಡ್ ಹಾರ್ವೆಸ್ಟರ್ಗಳಿದೆ. ಅದೇ ರೀತಿ ಸ್ಪ್ರೇ ಮಾಡ್ಲಿಕ್ಕೆ ಸ್ಪ್ರೇಯರ್ಗಳಿದೆ, ಹೈ ಇದ್ರದ್ದು ಟೆಕ್ ಇದ್ರದ್ದು ಸ್ಪ್ರೇಯರ್ಗಳಿವೆ. ಅದೇ ರೀತಿ ನಮ್ಗೆ ಉಳುಮೆ ಮಾಡ್ಲಿಕ್ಕೂ ಸಹ ಭೂಮಿ ಸಿದ್ಧತೆ ಉಪಕರಣಗಳು, ಅದು ಟ್ರ್ಯಾಕ್ಟರ್ ಇರ್ಬೋದು, ಪವರ್ ಟಿಲ್ಲರ್ ಇರ್ಬೋದು, ಅದೇ ರೀತಿ ನಮ್ಗೆ ಏನು ರೋಟೋವೇಟರ್ ಇರ್ಬೋದು, ಕಲ್ಟಿವೇಟರ್ ಇರ್ಬೋದು, ಎಲ್ಲವನ್ನೂ ಸಹ ಇಲಾಖೆಯಲ್ಲಿ ಯಾಂತ್ರೀಕರಣ ಇದರಲ್ಲಿ ಸಬ್ಸಿಡಿಯಲ್ಲಿ ಸಿಗುತ್ತೆ. ಸಾಮಾನ್ಯ ವರ್ಗದ ರೈತರಿಗೆ 50%, ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ 90%. ಬಟ್ ಕ್ಯಾಪ್ ಇದೆ. ಈಗ ಮ್ಯಾಕ್ಸಿಮಮ್ ಯಾಂತ್ರೀಕರಣದಲ್ಲಿ ಪರಿಶಿಷ್ಟ ಪಂಗಡದ ರೈತರಿಗೆ 1 ಲಕ್ಷದವರೆಗೂ ಕ್ಯಾಪ್. ಹಲೋ, ರೇಡಿಯೋ ಕುಂದಾಪುರ ಅಲ್ಲ? ಹೌದೌದು, ರೇಡಿಯೋ ಕುಂದಾಪುರ ಹೇಳಿ. ಪೂರ್ಣಿಮಾ ಮೇಡಮ್ ಇದ್ರಲ್ಲ? ಇದ್ದಾರೆ ಹೇಳಿ. ಅವ್ರಿಗೆ ಒಂದು ಕ್ವಶನ್ ಮೇಡಮ್. ಇದು ಈಗ ಹೆಚ್ಚಿನ ಯುವ ರೈತರು ಇವತ್ತಿನ ಕಾಲದಲ್ಲಿ ಕೃಷಿಯತ್ತ ಆಸಕ್ತಿಯನ್ನ ವಹಿಸ್ತಾ ಇದ್ದಾರೆ. ಆದ್ರೆ ಜಾಗ ಇದೆ, ಬಟ್ RTC ಇರಲ್ಲ ಮೇಡಮ್. ಅವರಿಗೆ ಒಂದು ಒಳ್ಳೆ ಕೃಷಿಯನ್ನ ಮಾಡ್ತಾ ಇರ್ತಾರೆ, ಯಾವುದೇ ಒಂದು ಸರ್ಕಾರಿ ಸೌಲಭ್ಯವನ್ನ ಪಡೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಉಪಾಯಗಳು? ನನ್ನ ಹೆಸರು ರಾಜೇಂದ್ರ ಪೂಜಾರಿ, ಬೆಚ್ಚಳ್ಳಿ ಅಂತ ಹೇಳಿ, ಸಿದ್ದಾಪುರದಿಂದ ಕಾಲ್ ಮಾಡ್ತಾ ಇರೋದು. ನಮಸ್ತೆ ರಾಜೇಂದ್ರ ಪೂಜಾರಿ ಅವರು. ನೀವು ಹೇಳಿಕ್ಕೆ ಆಯ್ತು, ಯುವಜನತೆ ಕೃಷಿ ಹತ್ರ ಒಲವು ತೋರಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಬಟ್ ಹೌದು, ಅವ್ರು ಕೃಷಿ ಮಾಡ್ತಾ ಇದ್ದಾರೆ, ಸಂತೋಷ. ಬಟ್ ಅದೇ ಸೌಲಭ್ಯಗಳನ್ನ ಪಡಿಬೇಕಂದ್ರೆ ಕಡ್ಡಾಯವಾಗಿ RTCಗಳು ಇರಲೇಬೇಕು. ಮತ್ತೆ FID ಅಂತೇಳಿ ಒಂದು ರೈತರ ಗುರುತಿನ ಸಂಖ್ಯೆ ಏನಿರುತ್ತೆ ಅದು ಕೂಡ ಇರಲೇಬೇಕಾಗತ್ತೆ ಸರ್. ಇದು ಪಾಲಿಸಿಯಿಂದ ಅದು ಏನು ಮಾಡ್ಲಿಕ್ಕೆ ಆಗಲ್ಲ. ಹೆಸರಿಗೆ ಜಮೀನ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ತೊಡಕುಗಳಿದೆ, ಅಲ್ಲಿ ಏನಾದ್ರು ಸಹಾಯ ಬೇಕಂತಂದ್ರೆ
ಕಂದಾಯ ಇಲಾಖೆಯಲ್ಲಿ ಅವರು ಭೇಟಿ ಮಾಡಿ ಅವ್ರ ಹೆಸರು ಮಾಡಿಸ್ಕೊಳ್ಬಹುದು. ಸರಿ ಮೇಡಮ್, ಆಯ್ತು. ಓಕೆ ಮೇಡಮ್, ಓಕೆ ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ರಾಜೇಂದ್ರ ಪೂಜಾರ್ರೆ. ಸರಿ, ಓಕೆ ಓಕೆ. ಈಗ ನಾನು ಅದನ್ನ ಹೇಳ್ತಾ ಇದ್ದೆ, ನಿಮ್ಗೆ ಏನು ಯಾಂತ್ರೀಕರಣ ಇದು ಬಂದಾಗ ಸೊ ಎಲ್ಲ ವರ್ಗದ ರೈತರು, ಬಟ್ ಕ್ಯಾಪ್ ಇದೆ. ಸೊ ಇಷ್ಟು ಮ್ಯಾಕ್ಸಿಮಮ್ 1 ಲಕ್ಷದವರೆಗೂ ಸಬ್ಸಿಡಿಯನ್ನ ಇದು ಮಾಡಬಹುದು. ಅದೇ ರೀತಿ ಈಗ ನಮ್ಗೆ ಭೂಮಿಗಳಿಗೆ ಏನು ಸತ್ವ, ನಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ಲಿಕ್ಕೆ ನಮ್ಗೆ ರಾಸಾಯನಿಕ ಗೊಬ್ಬರ ಇದ್ರದ್ದು ಒಂದನೇ ಇದಲ್ಲ, ರಾಸಾಯನಿಕ ಗೊಬ್ಬರಗಳು ಅಂದ್ರೆ ಇಲಾಖೆಯಲ್ಲಿ ಇದಿರಲ್ಲ, ಬಟ್ ಏನು ಹೊರಗಡೆಯಿಂದನೇ ತಗೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ನಮ್ಮಲ್ಲಿ ಏನು ನಮ್ಮ FNS ಯೋಜನೆ ಇದೆ, ಅದರಲ್ಲಿ ನಮ್ಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಲಘು ಪೋಷಕಾಂಶಗಳು. ಈಗ ನಮ್ಗೆ ಒಂದು ನಾವ್ ಯಾವ ರೀತಿ ಊಟ ಮಾಡ್ತೀವಿ, ಊಟದ ಜೊತೆಗೆ ಅನ್ನ ಇರುತ್ತೆ, ಸಾಂಬಾರ್ ಇರುತ್ತೆ, ಪಲ್ಯ ಇರುತ್ತೆ, ಉಪ್ಪಿನಕಾಯಿ, ಹಪ್ಪಳ ಎಲ್ಲ, ಅದೇ ರೀತಿ ನಮ್ಮ ಗಿಡಗಳಿಗೂ ಸಹ 16 ರೀತಿಯ ಪೋಷಕಾಂಶಗಳು ಬೇಕಾಗುತ್ತೆ. ಸೊ ಅದಕ್ಕೆ ನಾವು ಏನ್ ಕೇಳ್ತೀವಿ, ಯೂರಿಯಾ, ಪೊಟ್ಯಾಶ್ ಈ ರೀತಿ ಇದೆ. ಅದೇ ರೀತಿ ಲಘು ಪೋಷಕಾಂಶಗಳು, ಜಿಂಕ್ ಸಲ್ಫೇಟ್ ಇರ್ಬೋದು, ಜಿಂಕ್ ಇರ್ಬೋದು, ಅಥವಾ ಬೋರಾನ್ಗಳು ಇರ್ಬೋದು, ಬೇರೆ ಬೇರೆ ರೀತಿಯ ಇಂಥವು 16 ರೀತಿಯ ಪೋಷಕಾಂಶಗಳು ಬೇಕಾಗುತ್ತೆ. ಸೊ ಲಘು ಪೋಷಕಾಂಶಗಳನ್ನು ಸಹ ನಾವು ಇಲಾಖೆಯಲ್ಲಿ 50% ಸಹಾಯಧನದಲ್ಲಿ ರೈತರಿಗೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ನೀಡ್ತಾ ಇದೀವಿ. ಸೊ ಇದು ಇದಾದ್ರೆ, ಅದೇ ರೀತಿ ನಮಗೆ ಈಗ ನೋಡಿ ಸಣ್ಣೆಂಪು ಬೀಜಗಳು, ಸಣ್ಣಂಪು ಗಿಡಗಳು, ಅಂದ್ರೆ ಈಗ ಮೊದ್ಲ ಹಿಂದೆ ಏನಾಗ್ತಾ ಇತ್ತು, ನಮ್ಮ ಎಲ್ಲಾ ರೈತರ ಇದರಲ್ಲೂ ಹೆಚ್ಚಿನ ರೈತರ ಇದರಲ್ಲಿ ದನಗಳು ಇದಿರ್ತಾ ಇತ್ತು. ಏನು ಕೊಟ್ಟಿಗೆ ಗೊಬ್ಬರಗಳು ಅಲ್ಲಿಗೆ ಇದ್ರೆ ಸಾಕಾಗ್ತದೆ, ಇದ್ರದ್ದು ಕಡಿಮೆ ಇರೋದ್ರಿಂದ ಆಲ್ಟರ್ನೇಟಿವ್ ಆಗಿ ಯಾವ ರೀತಿ. ಹಲೋ ಹಲೋ, ಹೇಳಿ ಕುಂದಾಪುರ. ಹೇಳಿ ಸರ್, ನಿಮ್ಮ ಹೆಸರು? ರತ್ನಾಕರ್ ಶೆಟ್ಟಿ ಮುದರ್ಬಾಳು, ಕುಂದಾಪುರ ತಾಲೂಕು 74 ಉಳ್ಳೂರು ಗ್ರಾಮ. ಹೇಳಿ ಸರ್. ಮೇಡಮ್ ಮತ್ತೆ ಅವರು ಉಪನಿರ್ದೇಶಕರಿದ್ರ ಅಲ್ಲಿ? ಬಂದಿದ್ರು ಸರ್, ಹೇಳಿ. ನನ್ನ ಅವರಿಗೆ ನೇರ ಮಾತಾಡ್ಬೇಕಿತ್ತಲ್ಲ. ಹೇಳಿ, ಲೈನ್ ಆಗಿದ್ದಾರೆ, ಮಾತಾಡಿ. ಹೇಳ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ ಸರ್. ಮೇಡಮ್, ನಾನೊಬ್ಬ ಕೃಷಿಕನಾಗಿ ತಮ್ಮ ಹತ್ರ ಕೇಳೋದು, ನಾನು ಕೃಷಿ ಭೂಮಿಯ ಪಕ್ಕದಲ್ಲೇ ಒಂದು ಕೃಷಿಗೆ ವಿರೋಧವಾಗತಕ್ಕಂತ ಒಂದು ಚಟುವಟಿಕೆ ನಡೆಯುವಾಗ ಕೃಷಿ ಇಲಾಖೆಯ ಒಂದು ಕಾರ್ಯವೈಖರಿ ಹೇಗಿರುತ್ತೆ, ಏನ್ ಮಾಡ್ಬೇಕು ಅವರು? ಅಂದ್ರೆ ಎಂತ ಚಟುವಟಿಕೆ ನಡೆಯುತ್ತೆ ಸರ್? ಅರ್ಥ ಆಗಿಲ್ಲ ಪ್ರಶ್ನೆ. ಈಗ ನನ್ನ ಕೃಷಿ ಭೂಮಿ ಸುತ್ತಮುತ್ತಲು ಕೃಷಿ ಭೂಮಿ ಇದೆ. ಕೃಷಿ ಭೂಮಿಯ ಮಧ್ಯದಲ್ಲಿ ಒಂದು ಕ್ರಷರ್, ಒಂದು ಗಣಿಗಾರಿಕೆ ಆಗುತ್ತೆ. ಇದಕ್ಕೆ ಕೃಷಿ ನೀತಿಯ ಪ್ರಕಾರ ಕೃಷಿ ಭೂಮಿಯಿಂದ ಇಂತಿಷ್ಟು ಮೀಟರ್ ಒಳಗಡೆ ಇದು ಮಾಡಬಾರ್ದು ಅಂತ ಏನಿರುವುದಿಲ್ವಾ? ಅಂದ್ರೆ ಗಣಿಗಾರಿಕೆ ಮಾಡ್ಲಿಕ್ಕೆ ಕೃಷಿ ಭೂಮಿಯಿಂದ ದೂರ ಇಟ್ಟು ಮಾಡ್ಬೇಕಂತ ಏನು ಗೈಡ್ಲೈನ್ಸ್ ಇದೆಯಾ ಅಂತ ಕೇಳ್ತಿದ್ರು ಅವರಿಗೆ. ಅದು ಗಣಿ ಕ್ರಷರ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತಕ್ಕಂಥವ್ರು ಗಣಿ ಇಲಾಖೆಯವರಾಗಿರೋದ್ರಿಂದ ಒಂದು ಮಾನದಂಡಗಳಲ್ಲಿ ಏನಿದೆ ಅದನ್ನ ನೋಡ್ಕೊಂಡು ಕೊಟ್ಟಿರ್ತಾರೆ. ಅದರಲ್ಲಿ ನಮ್ಮ ಕೃಷಿ ಇಲಾಖೆ ಪಾತ್ರ ಇರ್ಲಿಕ್ಕಿಲ್ಲ. ನಾನು ಹೇಳುದು ಮೇಡಮ್, ಕೃಷಿ ನೀತಿಯ ಪ್ರಕಾರ ಕೃಷಿ ಭೂಮಿ ನಮ್ದು, ಕೃಷಿಯನ್ನು ನಾವು ಪ್ರೊಟೆಕ್ಟ್ ಮಾಡ್ಬೇಕು. ನಮ್ಮ ಕೃಷಿಯನ್ನು ನಾನು ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ಕೃಷಿ ಇಲಾಖೆಗೆ ನಾವು ಮನವಿ ಕೊಟ್ರೆ ಕೃಷಿ ಇಲಾಖೆಯವರು ಇದನ್ನ ಪರಿಗಣಿಸೋದಕ್ಕಾಗುದಿಲ್ಲ. ಕೃಷಿ ಅಲ್ಲಿ ಏನ್ ಮಾಡ್ತಾರೆ, 500 ಮೀಟರ್, 1 ಕಿಲೋಮೀಟರ್ ಹೀಗಂತ ಬರೀತಾರೆ. ಬಟ್ ಅಲ್ಲಿ ಇರುವಂತಹದ್ದು ಡಿಸ್ಟೆನ್ಸ್ ಬಹಳಷ್ಟು ಕಡಿಮೆ ಇರುತ್ತೆ. ಓಕೆ, ಆ ತರ ಸಮಸ್ಯೆಗಳಿದ್ದಾಗ ನೀವು ನಿಮ್ಮ ಮನವಿಯನ್ನ ಕೊಡಿ ಸರ್. ಅದು ನಾವು ಪರಿಗಣನೆ ಮಾಡಿಕೊಂಡು ಯಾವ ಇಲಾಖೆ ಮುಖಾಂತರ ಇದು ಮಾಡಬಹುದು, ಪರಿಹಾರ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇಲ್ಲ ಮೇಡಮ್, ಇದು ಎಂತ ಗೊತ್ತಾ, ಆಕ್ಚುಯಲ್ ಕೃಷಿಯನ್ನ ನಾವು ಉಳಿಸ್ಕೊಳ್ಬೇಕಾದ್ರೆ ಕೃಷಿ ಇಲಾಖೆಯವರು ಇದರಲ್ಲಿ ಇನ್ವಾಲ್ವ್ ಆಗ್ಬೇಕಲ್ವಾ? ತುಂಬಾ ಧನ್ಯವಾದಗಳು ಸರ್. ನಾನು ಈಗ ಅವಾಗ ಹೇಳ್ತಾ ಇದ್ದೆ, ಈಗ ನಮ್ಮಲ್ಲಿ ಈಗ ಏನು ಕೊಟ್ಟಿಗೆ ಗೊಬ್ಬರಗಳ ಈಗ ನಮಗೆ ಸಿಗುವಂತದ್ದು ಕಡಿಮೆ ಆಗಿದೆ. ಈಗ ಅಲ್ಟರ್ನೇಟಿವ್ ಆಗಿ ನಾವು ಏನ್ ಮಾಡ್ಬೋದು, ಭೂಮಿ ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಲಿಕ್ಕೆ ಈಗ ಸೆಟ್ಸ್, ಈಗ ನಾವೇನು ಗ್ರೀನ್ ಮೆನ್ಯೂರ್ ಮೊದಲೆಲ್ಲ ನೀವು ನೋಡ್ತಾ ಇದ್ರಿ, ಎಲ್ಲ ಅಕ್ಕಪಕ್ಕದಲ್ಲಿ ಇರುವಂತ ತರಗೆಲೆಗಳನ್ನ ಅಥವಾ ದರ್ಲೆ ಅಂತ ಏನ್ ಹೇಳ್ತೀವಿ ಅದು, ಮತ್ತೆ ಈ ಗೊಬ್ಬರದ ಗಿಡದ್ದು ಸೊಪ್ಪುಗಳನ್ನೆಲ್ಲ ನಾವು ಭೂಮಿಗೆ ಸೇರಿಸ್ತಾ ಇದ್ವಿ. ಸೊ ಅದೇ ರೀತಿ ಈಗಲೂ ಸಹ ಅದನ್ನು ಮುಂದುವರಿಸುದು. ಅದ್ರ ಜೊತೆಗೆ ಇಲಾಖೆಯಲ್ಲಿ ಸಣ್ಣೆಂಪು ಈಗ ಸೆಣಬಿನ ಬೀಜ ಸಿಗುತ್ತೆ. ಸೊ ಅದನ್ನ ನಾವು ಇದನ್ನ ಮಾಡಿದ್ರೆ ಭೂಮಿಗೆ ಏನು ಫಸ್ಟ್ ಮಳೆ ಬರುತ್ತೆ, ಫಸ್ಟ್ ಮಳೆ ಬಂದಾಗ ಒಂದು ಅದನ್ನ ಬಿತ್ತನೆ ಮಾಡಿದ್ರೆ ಸುಮಾರು ಅದು ಹೂವಾಡುವ ಏನು ಹಂತಕ್ಕೆ ಬರುತ್ತಲ್ಲ, ಒಂದು ಅರೌಂಡ್ 40-45 ಡೇಸ್ ಆಗುತ್ತೆ. 45 ಡೇಸಿಗೆ ನಾವು ಅದನ್ನ ಒಂದು ಏನು ಟ್ರಾಕ್ಟರ್ ಅಥವಾ ಟ್ರೇಲರ್ ಅಲ್ಲಿ ಉಳುಮೆ ಮಾಡಿಬಿಟ್ರೆ, ಸೊ ಅದು ಭೂಮಿ ಜೊತೆಗೇನು ಮಣ್ಣಿನ ಜೊತೆಗೆ ಸೇರ್ಕೊಳ್ತದೆ, ಒಳ್ಳೆ ಒಂದು ನಮಗೆ ಗೊಬ್ಬರನೂ ಆಗುತ್ತೆ. ಸೊ ಅದು ಸಹ ಇಲಾಖೆಯಲ್ಲಿ ಲಭ್ಯತೆ ಇದೆ. ಸೊ ಅದೇ ರೀತಿ ಈಗ ಕೆಲವೊಂದು ಈಗ ಬೇಕಾದಾಗ ಮಾತ್ರ ಸಸ್ಯ ಸಂರಕ್ಷಣಾ ಔಷಧಿಗಳು, ಈಗ ಮಾನ್ಯ ಜಂಟಿ ನಿರ್ದೇಶಕರು ಈಗ ಹೇಳಿದ್ರು. ಸೊ ಅದೇ ನಮ್ಗೆ ಈಗ ಅವರು ನಳಿನಿ ಮೇಡಮ್ ಅವರು ಕೇಳ್ತಾ ಇದ್ರು,
ಸೊ ಅಲ್ಲಿ ಏನಂತಂದ್ರೆ ನಾವು ಏನು ರಾಸಾಯನಿಕಗಳು ಇರೋದು, ಈಗ ನಮಗೆ ಜ್ವರ ಬಂದಿದೆ ಅಂದ್ರೆ ಡಾಕ್ಟರ್ ಒಂದು ಪ್ರಿಸ್ಕ್ರಿಪ್ಷನ್ ಬರೀತಾರೆ, ಎಷ್ಟು ರೆಕಮೆಂಡೆಡ್ ಡೋಸ್ ಎಷ್ಟು ತಗೊಳ್ಬೇಕು ಅನ್ನೋದು. ಸೊ ಆ ರೆಕಮೆಂಡೆಡ್ ಡೋಸ್ ಅಲ್ಲೇನೆ ಅದನ್ನ ಏನು ಯಾವುದೇ ಔಷಧಿಗಳನ್ನ ಬಳಸಿದಾಗ ಅದು ಆ ರೀತಿಯಾಗಿ ಹಾನಿಕಾರಕ ಇರಲ್ಲ. ನಾವು ಅದನ್ನ ಅನ್ಸ್ಕ್ರೂಪುಲಸ್, ಅದನ್ನ ಮಿತಿಮೀರಿ ಬಳಸಿದಾಗ ಮಾತ್ರ ಇವೆಲ್ಲ ನಮ್ಮ ಸಮಸ್ಯೆಗಳು ಇದಿರುತ್ತೆ. ಸೊ ಏನು ನಮ್ದು ಶಿಫಾರಸು ಮಾಡಿದಂಥದ್ದನ್ನ ಯಾವುದೇ ಔಷಧಿಗಳನ್ನ ಇದನ್ನು ಯೂಸ್ ಮಾಡಿದಾಗ ಉಪಯೋಗಿಸಿದಾಗ ಇದಾಗಲ್ಲ. ಮತ್ತೆ ಒಂದ್ಸಲಕ್ಕೆ ಉಪಯೋಗಿಸಿದಾಗ ಕೆಮಿಕಲ್ ಉಪಯೋಗಿಸ್ತೀವಿ, ಅದಕ್ಕೆ ನಾವು ಹಾಫ್ ಲೈಫ್ ಪೀರಿಯಡ್ ಅಂತ ಇರುತ್ತೆ. ಒಂದ್ಸಲ ಅದನ್ನ ಉಪಯೋಗಿಸಿದಾಗ ಅದರಲ್ಲಿರುವಂತ ಪೂರ್ತಿ ವಿಷಕಾರಕ ಅಂಶಗಳು ಕಡಿಮೆ ಆಗಲಿಕ್ಕೆ ಒಂದಿಷ್ಟು ದಿವಸಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಔಷಧಿ ಅದು ಆ ವಿಷಕಾರಕ ಇದನ್ನೆಲ್ಲ ಹೋಗುವಾಗ ಒಂದು 15 ದಿವಸ ಟೈಮ್ ಆಗುತ್ತೆ. ಬಟ್ ರೈತರಿಗೆ ಮಾಹಿತಿ ಸಮಸ್ಯೆ ತುಂಬಾ ಇದೆ ಸರ್. ಅದಕ್ಕೆ ಇಂಥ ಇದ್ರ ಮಾಡುವಾಗ ನಾವು ಇದೊಂದು ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ರೈತರಿಗೆ ನೋಡಿ 15 ದಿವಸ ಒಂದು ಯಾವ್ದೋ ಒಂದು ಕೆಮಿಕಲ್ ಸ್ಪ್ರೇ ಮಾಡ್ತಾರೆ. ಸೊ ಅದನ್ನ ನೀವು ಕಟಾವ್ ಮಾಡುವಾಗ ಕನಿಷ್ಠ 15 ದಿವಸ ಮುಂಚಿತವಾಗಿ ಮಾಡ್ಬೇಕು. ಆ ನಂತರ ಕಟಾವ್ ಮಾಡಿ ಅದನ್ನ ಉಪಯೋಗಿಸಿದಾಗ ಆ ರೀತಿಯಾಗಿ ಯಾವುದೇ ಒಂದು ಅದರದ್ದು ದುಷ್ಪರಿಣಾಮಗಳು ಇರಲ್ಲ. ಸೊ ಇದನ್ನೆಲ್ಲ ಸ್ವಲ್ಪ ನಮ್ಮ ಗಮನಕ್ಕೆ ತಗೊಂಡಾಗ ನಮ್ಗೆ ಯಾವುದು ಇದಾಗಲ್ಲ. ಅಂತ ಸಂದರ್ಭದಲ್ಲಿ ಈಗ ಸಸ್ಯ ಸಂರಕ್ಷಣಾ ಔಷಧಿಗಳು ಏನು ಅವಶ್ಯಕತೆ ಇದ್ದರೂ ಮಾತ್ರ ನಾವು ಉಪಯೋಗಿಸುವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ನಾವು ಹೇಳ್ಬೇಕಾದ್ರೆ ಉಡುಪಿ ಜಿಲ್ಲೆಯಲ್ಲಿ ನಾವು ಆಲ್ಮೋಸ್ಟ್ ಸಾವಯವ ಜಿಲ್ಲೆನೇ ಆಗಿದೆ ನಮ್ದು. ಸೊ ನಮ್ಗೆ ಈಗ ಏನು ಫರ್ಟಿಲೈಸರ್ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದು ರಾಜ್ಯ ಮಟ್ಟಕ್ಕೆ ಹೋಲಿಸಿದ್ರೆ ನಮ್ದು ಬಹಳ ಕಡಿಮೆ ಇದೆ. ಅರೌಂಡ್ 1 ಹೆಕ್ಟರ್ಗೂ 60 kg ನಾವು ಮಾತ್ರ ಬಳಸ್ತಾ ಇದೀವಿ. ಸೊ ಹಾಗಾಗಿ ನಾವು ಬೆಳೆಸುವಂತದ್ದೇನೆ ಕಡಿಮೆ ಇದೆ ನಮ್ಮ ಜಿಲ್ಲೆಯಲ್ಲಿ. ಆಲ್ಮೋಸ್ಟ್ ನಾವು ಸಾವಯವ ಅಂತಾನೆ ನಮ್ಮ ಇದನ್ನ ನಾವು ಜಿಲ್ಲೆ ಇದನ್ನ ಅಂತ ಹೇಳ್ಬೋದು, ಬಹಳ ಕಡಿಮೆನೇ ಉಪಯೋಗಿಸ್ತಾರೆ. ಅದರ ಜೊತೆಗೆ ನಮಗೆ ಇದ್ರಗಳಿವೆ, ಏನು ಹೈಟೆಕ್ ಹಾರ್ವೆಸ್ಟ್ ಹಬ್ಗಳಿವೆ. ಮತ್ತೆ ಇದು ಈಗ ನೋಡಿದ್ರೆ ಈಗ ನಮ್ಮಲ್ಲಿ ಮೇನ್ ಇರುವಂತದ್ದು 2 ಟೈಮ್ ನಲ್ಲಿ ನಮಗೆ ಸಮಸ್ಯೆ ಇದೆ. ಒಂದು ಇದ್ರ ಮಾಡ್ಲಿಕ್ಕೆ ಏನು ಈಗ ಉಳುಮೆಗೆ ಸಮಸ್ಯೆ ಇಲ್ಲ, ಎಲ್ಲ ಕಡೆ ಪವರ್ ಟಿಲ್ಲರ್ ಇದೆ, ಟ್ರ್ಯಾಕ್ಟರ್ಗಳಿವೆ, ಹಾಗಾಗಿ ಉಳುಮೆ ಮಾಡ್ಲಿಕ್ಕೆ ನಮ್ಗೆ ಏನೂ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು 2 ವಿಚಾರದಲ್ಲಿ. ಒಂದು, ನಾವು ನಾಟಿ ಮಾಡುವಾಗ, ನಾಟಿ ಹಿಂದೆ 1 ಎಕರೆಗೆ ನಮ್ಗೆ 15-20 ಜನ ಆಳುಗಳು ಸಿಗ್ತಾ ಇದ್ರು, ನಾವು ಹಿಂದೆ ಮಾಡ್ತಾ ಇದ್ವಿ. ಬಟ್ ಈಗ ಆ ರೀತಿ ಸಿಚುವೇಶನ್ ಇಲ್ಲ. ನಮಗೆ ನಾಟಿ ಮಾಡ್ಬೇಕಂತಂದ್ರೆ ನಾಟಿ ಯಂತ್ರಗಳನ್ನೇ ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಈಗ 2 ಅಂದ್ರೆ ನಾಟಿ ಮಾಡುವಾಗ ಸಮಸ್ಯೆ ಇದೆ, ಹಾರ್ವೆಸ್ಟ್ ಮಾಡುವಾಗ. ನಾಟಿ ಮಾಡುವಾಗ ನಾಟಿ ಯಂತ್ರಗಳು ಈಗ ಸಾಕಷ್ಟು ಇದೆ. ಮತ್ತೆ ನಮ್ಮ ರೈತರು ಸಹ ಬಹಳಷ್ಟು ಈಗ ರೈತರುಗಳು ಅಲ್ಲಲ್ಲಿ ಒಂದಿಷ್ಟು ನಾಟಿ ಯಂತ್ರಗಳನ್ನ ತಗೊಂಡು ಅವರನ್ನೇ ಕೈಯಲ್ಲಿ ಭತ್ತ ಇದನ್ನ ಬೆಳೆದು ಅದನ್ನ ನಾಟಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ಅವರಿಗೂ ಒಂದು ಲೈವ್ಲಿಹುಡ್, ನಮ್ಮ ರೈತರಿಗೂ ಸಹ ಇದ್ರ ಮಾಡಿ ನಾಟಿ ಮಾಡಿ ಕೊಡೋದ್ರಿಂದ ರೈತರಿಗೂ ಸಮಸ್ಯೆಗಳನ್ನು ಸಾಲ್ವ್ ಆಗ್ತಿದೆ. ನಮ್ಮ ಈಗ ತಾವೇನು ಹೇಳಿದ್ರಲ್ಲ ಯುವ ರೈತರು ಅಂತ ಹೇಳಿ, ಸೊ ನಮ್ಮ ಯುವ ರೈತರಿಗೂ ಸಹ ಒಂದು ಲೈವ್ಲಿಹುಡ್ ಆಗ್ತಾ ಇದೆ, ಜೀವನೋಪಾಯ ಆಗ್ತಾ ಇದೆ. ಸೊ ಬಹಳಷ್ಟು ಇದ್ರಗಳಲ್ಲಿ ನಮ್ಮವರು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ನಾಟಿ ಮಷೀನ್ ಇಂದ ಕನಿಷ್ಠ ಒಂದು ಸೀಸನ್ ಅಲ್ಲಿ 100-150 ಎಕರೆವರೆಗೂ ಸಹ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಜಡಿ ಮೇಡಮ್, ನಂದೊಂದು ಕ್ವಶನ್ ಇದೀಗ. ವಿಕಸಿತ ಸಂಕಲ್ಪ ಅಭಿಯಾನ ಅಂತ ಮಾಡಿದ್ರು ನರೇಂದ್ರ ಮೋದಿಯವರು. ಅಂದರೆ ರೈತರಿಗೆ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ಮಾಹಿತಿ ತಗೊಳ್ಳಿಕ್ಕಾಗಲ್ಲ, ರೈತರ ಬುಡಕ್ಕೆ ಹೋಗಿ ಮಾಹಿತಿ ಕೊಟ್ಟು ಕಳಿಸಿಕೊಟ್ಟಿದ್ರು, ವಿಕಸಿತ ಸಂಕಲ್ಪ ಅಭಿಯಾನ ಅಂತ. ಬಟ್ ಪಂಚಾಯತಲ್ಲಿ ಎಲ್ಲ ಪಂಚಾಯತಲ್ಲೂ ಮಾಡಿದ್ರು. ಬಟ್ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಪಟ್ಟ ತೆಗೆಸಿದ್ರು, ರೈತರಿಗೆ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಕೊಡಬೇಕಾದ್ದು ಯಾರು? ಅಲ್ಲ, ಇದು ತಾವು ಹೇಳ್ದಂಗೆ ಕೃಷಿ ವಿಜ್ಞಾನ ಕೇಂದ್ರದವರ ನೇತೃತ್ವದಲ್ಲಿ ವಿಕಸಿತ ಸಂಕಲ್ಪ ಭಾರತ ಯಾತ್ರೆಯನ್ನು ಮಾಡಬೇಕಾದಂಥದ್ದು. ಹೌದು. ಇದನ್ನ 2ನೇ ಹಂತದಲ್ಲಿ ರಬಿ ಸೀಸನ್ ಪ್ರಾರಂಭದಲ್ಲಿ ಇದನ್ನ ಮಾಡ್ಲಿಕ್ಕೆ ಅಂತೇಳಿ ಒಂದು ಕಾರ್ಯಕ್ರಮ ಹಾಕೊಂಡಿದ್ರು ಅವರು. ಎಲ್ಲ ಗ್ರಾಮ ಪಂಚಾಯತಿಗೆ ಹೋಗಿ ಮಾಡ್ಲಿಕ್ಕೆ ನಮಗೂ ಕೂಡ ಅದಕ್ಕೆ ಆಹ್ವಾನ ಇತ್ತು, ನಾವು ಕೂಡ ಹೋಗೋರಿದ್ವಿ. ಅದು ಕಾರಣಾಂತರಗಳಿಂದ ಅದು ಮುಂದೆ ಹೋಯ್ತು. ಹಾಗಾಗಿ ಈ ಸರಿ ಆಗ್ಲಿಲ್ಲ. ಮುಂದಿನ ಸರಿ ಏನ್ ಮುಂಗಾರು ಹಂಗಾಮಿನಲ್ಲಿ ವಿಕಸಿತ ಸಂಕಲ್ಪ ಪ್ರಾರಂಭ ಆಗುತ್ತೆ, ಆಗ ಗ್ರಾಮ ಪಂಚಾಯತಿಗೆ ಬಂದು ಮಾತಾಡ್ಲಿಕ್ಕೆ ನಾನು KVK ಬ್ರಹ್ಮ ಅವ್ರ ಹತ್ರ ಮಾತಾಡ್ತೇನೆ. ಸರಿ ಮೇಡಮ್, ಓಕೆ. ಸರ್ ಚಂದ್ರಶೇಖರ್ ಸರ್, ಇನ್ನೊಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಿತ್ತಲ್ಲ, ನಮ್ಮ ರೈತರಿಗೆ ಕಾಮಿಗೆ ಸಿಕ್ಲಿಲ್ಲ, ಅದು ಎಲ್ಲಿ ಸಿಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಅಲ್ಲ, ಕ್ರೆಡಿಟ್ ಕಾರ್ಡ್ ಇದು ಆಕ್ಚುಲಿ ನಿಮಗೆ ಒಂದು ಅಂದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಇದನ್ನ ಕ್ರೆಡಿಟ್ ಕಾರ್ಡ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಕೋಆಪರೇಟಿವ್ ಸೊಸೈಟಿಗಳು ಅಂದ್ರೆ ಬ್ಯಾಂಕಿಂಗ್ ಇದರಲ್ಲಿ ಸೌಲಭ್ಯಗಳು ಇದರಲ್ಲಿ. ಸೊ ಕ್ರೆಡಿಟ್ ಕಾರ್ಡ್ಗಳು ನೀವು ಸಂಬಂಧಪಟ್ಟ ಈಗ ಏನು ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿದೆ, ಸೊ ನಮ್ಮಲ್ಲಿ ಈಗ ನೋಡಲ್ ಇದು ಅಥವಾ ಲೀಡ್ ಬ್ಯಾಂಕ್ ಅನ್ನೋದು ಕೆನರಾ ಬ್ಯಾಂಕ್ ಇದೆ. ಸೊ ಅಲ್ಲಿ ನಮ್ಮ ಬ್ಯಾಂಕ್ಗಳನ್ನ ನಾವು ಇದ್ರ ಸಂಪರ್ಕಿಸಿದಾಗ ಸೊ ಏನು ಅಗ್ರಿಕಲ್ಚರ್ ಲೋನ್ ಇದನ್ನ ಇದು ಮಾಡ್ತಾ ಇದೀವಿ. ಸೊ ಆ ಸಂದರ್ಭದಲ್ಲಿ ಕ್ರೆಡಿಟ್ ಕಾರ್ಡ್ಗಳನ್ನು ಸಹ ಸರಿ. ಅಲ್ಲಿ ಒಂದು ಸಮಸ್ಯೆ ಅಂತ ಬೆಳೆ ಸಾಲನ್ನೇ ಕ್ರೆಡಿಟ್ ಕಾರ್ಡ್ ಅಂತ ಅವ್ರು ಹೇಳ್ತಾರೆ. ಬಟ್ ಅಲ್ಲಿ ಬೆಳೆ ಸಾಲ ಇತ್ತಲ್ಲ, ಈ ಮಾರ್ಚಲ್ಲಿ ತಗೊಂಡ್ರೆ ನೆಕ್ಸ್ಟ್ ಮಾರ್ಚಲ್ಲೇ ಕಟ್ಬೇಕು ನಾವಾಗಿ. ಬಟ್ ಅಂದ್ರೆ ಯೂಶುವಲಿ ಅದು ಅಲ್ಪಾವಧಿ ಸಾಲ ಅಂತ ಇರುತ್ತೆ. ಹೌದಾ? ಸೊ ಈಗ ನಿಮ್ಗೆ ಅಂದ್ರೆ ಈಗ ಯಾವ ಇದ್ರ ಮೇಲೆ ಅವರು ಸಾಲ ತಗೊಂಡಿರ್ತಾರೋ ಅದ್ರ ಮೇಲೆ ಇರುತ್ತೆ. ಅಲ್ಪಾವಧಿ ಸಾಲ ಆದ್ರೆ 1 ವರ್ಷದೊಳಗೆ ಇರುತ್ತೆ. ಈಗ ಮೀಡಿಯಂ ಟರ್ಮ್ ಲೋನು
ಮತ್ತೆ ಲಾಂಗ್ ಟರ್ಮ್ ಲೋನ್. ಈಗ ನೀವು ಭೂ ಅಭಿವೃದ್ಧಿ ಎಲ್ಲ ಮಾಡಿದಾಗ ಮೀಡಿಯಂ ಟರ್ಮ್ ಲಾಂಗ್ ಟರ್ಮ್ ನಲ್ಲಿ ಇದಾಗುತ್ತೆ. ಅಂದ್ರೆ ಈಗ ಬೆಳೆ ಸಾಲ ಅಂತ ಬಂದಾಗ ಆ ಬೆಳೆ ಪೀರಿಯಡ್ ಎಷ್ಟಿರುತ್ತೆ, ಆ ಪೀರಿಯಡ್ ಮುಗಿದ ತಕ್ಷಣ ಅಂದ್ರೆ ಅವ್ರಿಗೆ ಏನು ಸ್ಟಾರ್ಟಿಂಗ್ ಅವರಿಗೆ ಏನು ಪರಿಕರಗಳನ್ನು ಖರೀದಿ ಮಾಡ್ಲಿಕ್ಕೆ ಇನ್ಪುಟ್ಸ್ ಗಳಿದೆ ಏನು ಖರೀದಿ ಮಾಡ್ಲಿಕ್ಕೆ. ಹಾಂ ಹೇಳಿ ಸರ. ಸರ್ ನಾವು ರಾಘವೇಂದ್ರ ದುಡ್ಡಿಂಗದಿಂದ. ಹಾಂ ಹೇಳಿ ಸರ. ಈಗ ಒಂದು ಏನಂತಂದ್ರೆ ಈಗ ಪರಿಹಾರಗಳನ್ನ ಕೊಡುವಾಗ ಬೆಳೆ ಹಾನಿ ಆದಾಗ ಈಗ ತೋಟಗಾರಿಕೆ ಬೆಳೆಗಳು ಇರ್ಬೋದು ಅಥವಾ ಕೃಷಿ ಬೆಳೆಗಳಿರ್ಬೋದು. ಕೃಷಿ ಬೆಳೆ ಈಗ ಭತ್ತನೇ ಬೆಳೆದು ಅವ್ರಿಗೆ ಏನಾದ್ರು ಹಾನಿ ಆಗುತ್ತೆ, ಸೊ ಅದು ಕಾಡು ಪ್ರಾಣಿಯಿಂದನೇ ಹಾನಿ ಆದ್ರೆ ಸೊ ಅಲ್ಲಿ ಜಂಟಿ ಸಮೀಕ್ಷೆ ಮಾಡ್ತಾರೆ. ಕೃಷಿ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ಜಂಟಿ ಸಮೀಕ್ಷೆ ಮಾಡ್ತಾರೆ. ಜಂಟಿ ಸಮೀಕ್ಷೆ ಮಾಡಿ ಸೊ ಅದಕ್ಕೆ ಒಂದು ಏನು ಇದು ಬರುತ್ತೆ ಅದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಅವ್ರ ಮನವಿಯನ್ನ ಒಂದು ಅರಣ್ಯ ಇಲಾಖೆಗೆ ಇದನ್ನ ಕೊಟ್ರೆ ಅಥವಾ ಕೃಷಿ ಇಲಾಖೆ ಇದನ್ನ ಕೊಟ್ಟಿದ್ದಾರೆ, ಹತ್ತಿರದ ರೈತ ಸಂಪರ್ಕ ಇದನ್ನು ಕೊಟ್ರೆ ಜಂಟಿ ಸಮೀಕ್ಷೆ ಮಾಡಿ ಅದಕ್ಕೆ ಏನು ಮಾನದಂಡದ ಪ್ರಕಾರ ಏನು ಪರಿಹಾರ ಇದೆ ಅದನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ತೋಟಗಾರಿಕೆ ಬೆಳೆಗಳಾಗಿದ್ರೆ ತೋಟಗಾರಿಕೆ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿ ಸಮೀಕ್ಷೆಯನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಸರಿ, ನನಗೆ ಗೊತ್ತಿದ್ದಾಗ ನಾನು ರೈತರ ಸಂಪರ್ಕದಲ್ಲಿ ಇರುವಾಗ ಕಾಡು ಪ್ರಾಣಿ ಸಮಸ್ಯೆ ಆದಾಗ ಎಲ್ಲ ಬಂದು ಫೋಟೋ ಗಿಟ ತಗೊಂಡು ರಿಪೋರ್ಟ್ ಎಲ್ಲ ತಗೊಂಡು ಹತ್ರ ಅರಣ್ಯ ಇಲಾಖೆಯವರು, ಬಟ್ ಪರಿಹಾರ ಅಂತೂ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಅಲ್ಲ, ಯಾವುದು ಪರ್ಟಿಕ್ಯುಲರ್ ಕೇಸ್ ಅಂತ ಹೇಳಿದ್ರೆ ಬೇಕಾದ್ರೆ ಅದನ್ನು ನಾವು ಫಾಲೋ ಅಪ್ ಮಾಡಿ. ಧನ್ಯವಾದಗಳು. ಆಯ್ತು ಸರ್, ಧನ್ಯವಾದಗಳು. ಧನ್ಯವಾದ ಸರ್. ಮೇಡಮ್, ಕೃಷಿ ಇಲಾಖೆ ಅಥವಾ ಬೇರೆ ಇಲಾಖೆ, ತೋಟಗಾರಿಕೆ ಇಲಾಖೆ ಬೇರೆ ಇಲಾಖೆಗೆ ಬಂದಾಗ ಗೂಗಲ್ ಮೀಟ್ ಮಾಡ್ತಾ ಇರ್ತಾರೆ. ಈಗ ಗೂಗಲ್ ಮೀಟಲ್ಲೇ ಇರ್ತಾರೆ ಎಲ್ಲರೂ. ಸಾರ್ವಜನಿಕ ಸ್ಪಂದನೆಗೆ ಅವಕಾಶ ಇರುವುದಿಲ್ಲ ಅಲ್ಲಿ, ಅಂದರೆ ಮಾತಾಡಲಿಕ್ಕೆ ಆಗೋದಿಲ್ಲ. ಗೂಗಲ್ ಮೀಟಲ್ಲಿ ಫೋನಲ್ಲೇ ಇರ್ತಾರೆ ಅವರು. ಆವಾಗ ರೈತರು ಹೆಂಗೆ ಮಾಡಬೇಕು, ಅವ್ರ ಸಮಸ್ಯೆಗಳನ್ನ ಎಲ್ಲಿ ಹೇಳಬೇಕು? ಅಲ್ಲ, ಒಂದು ನಿಮಿಷ. ನೀವು ಅದಕ್ಕೋಸ್ಕರನೇ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳನ್ನ ಮಾಡಿರ್ತಕ್ಕಂಥದ್ದು. ಅಲ್ಲಿ ತೋಟಗಾರಿಕೆಯವರು ಇರ್ತಾರೆ, ರೇಷ್ಮೆಯವರು ಇರ್ತಾರೆ, ಕೃಷಿ ಇಲಾಖೆಯವರು ಇರ್ತಾರೆ. ಸೊ ಹಾಗಾಗಿ ನಿಮ್ಮ ಸಮಸ್ಯೆಗಳಿದ್ದಾಗ ಫಸ್ಟ್ ಅಲ್ಲಿ ಹೋಗಿ. ಮತ್ತೆ ನೀವು ಹೆಡ್ ಆಫೀಸ್ಗೆ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸಸ್ಗೆ ಬಂದಾಗ ಸಾಧಾರಣವಾಗಿ ದಿನಕ್ಕೆ ಒಂದಲ್ಲ ಒಂದು ಮೀಟಿಂಗ್ಗಳು ಇದ್ದೇ ಇರುತ್ತೆ. ಅದೇ ಗೂಗಲ್ ಮೀಟಲ್ಲೇ ಇರ್ತಾರೆ ಹೆಚ್ಚಿನವರಾಗಿ. ಅದಕ್ಕೋಸ್ಕರ ಪ್ರತಿ ಸೋಮವಾರ ನಾವು ಹೆಡ್ ಕ್ವಾರ್ಟರ್ಲೇ ಇದ್ದು ಆ ರೀತಿಯ ಒಂದು ಏನಾದ್ರು ರೈತರ ಸಮಸ್ಯೆಗಳಿದ್ರೆ ಅಲ್ಲಿಯೇ ಇದ್ದು ಅವರಿಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದಕ್ಕೋಸ್ಕರ ನಾವು ಸೋಮವಾರ ಎಲ್ಲೂ ಹೋಗೋದಿಲ್ಲ, ಅಲ್ಲೇ ಇರ್ತೀವಿ. ಗೂಗಲ್ ಮೀಟ್ಸು ಇರುತ್ತೆ, ಫೀಲ್ಡಿಗೂ ಹೋಗ್ಬೇಕಾಗುತ್ತೆ, ಎಲ್ಲವೂ ಇರುತ್ತೆ. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಇದ್ದೇ ಇರ್ತಾರೆ. ರೈತ ಸಂಪರ್ಕ ಕೇಂದ್ರ ಯಾವಾಗ್ಲೂ ಓಪನ್ ಇರುತ್ತೆ. ನಿಮಗೆ ಖಂಡಿತ ಸ್ಪಂದನೆ ಸಿಕ್ಕೇ ಸಿಗುತ್ತೆ. ನೀವು ಅಲ್ಲಿ ಹೋಗಿ ನಿಮ್ದು ಏನಾದ್ರು ಅಹವಾಲುಗಳಿದ್ರೆ ಹೇಳ್ಬೋದು. ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಎಲ್ಲ ಲೆವೆಲ್ ಮಾಡಬೇಕು ನಾವು. ಬರ್ಬೋದು. ನೀವು ಬಂದಂತ ಸಂದರ್ಭದಲ್ಲಿ ಬಿಸಿ ಇದ್ರೆ ನೀವು ಹಾಗೆ ಅಂತ ವಾಪಸ್ ಕಳಿಸೋದಿಲ್ಲ. ಮೀಟಿಂಗ್ ಮುಗಿದ್ಮೇಲೆ ಆದ್ರೂ ನಿಮ್ಮನ್ನು ಅಟೆಂಡ್ ಮಾಡೇ ಮಾಡ್ತೇವೆ. ಸರಿ ಮೇಡಮ್, ಥ್ಯಾಂಕ್ ಯು. ಚಂದ್ರಶೇಖರ್ ಸರ್, ಈ ಕೃಷಿ ಸಖಿ ಅಂತ ಒಂದಿದೆ ಹುದ್ದೆ, ಬಟ್ ಅವರು ಹೇಳೋದು ನಾವು ಕೃಷಿ ಇಲಾಖೆ ಸಂಬಂಧಪಟ್ಟವರಲ್ಲ, ಕೃಷಿ ಇಲಾಖೆಯವ್ರು ಸಂಬಳ ಕೊಡೋದಿಲ್ಲ, ನಾವು ಕೃಷಿ ಇಲಾಖೆ ಕೆಲಸ ಮಾಡೋಕೆ ಆತಿಲ್ಲ ಲೆಕ್ಕದಾಗಿದ್ರು ಅವರು. ಇದ್ರ ಬಗ್ಗೆ ಹಿಂದೆನೂ ಸಹ ಇದು ಬಂತು. ಸೊ ಇದು ನಮ್ಮ ಗಮನಕ್ಕೂ ಸಹ ಬಂದಾಗ ನಾವು ಮಾನ್ಯ ಜಿಲ್ಲಾ ಪಂಚಾಯತ್ ಸಿ ಅವರ ಒಂದು ಮಾರ್ಗದರ್ಶನದಲ್ಲಿ PD ನಮ್ದು ಏನು ಜಿಲ್ಲಾ ಪಂಚಾಯತ್ ಅಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಇರ್ತಾರೆ ಅವರು ಮತ್ತೆ ನಾವು ಇಬ್ಬರೂ ಸೇರಿ ಸೊ ಈ ಕೃಷಿ ಸಖಿಗಳನ್ನ ಎಲ್ಲಾ ಕೃಷಿ ಸಖಿಗಳ ಜೊತೆಗೆ ಒಂದು ಗೂಗಲ್ ಮೀಟ್, ತಾವೇನೇ ಹೇಳ್ತಾ ಇದ್ರಿ, ಗೂಗಲ್ ಮೀಟ್ ನಮ್ಗೆ ಏನು ಅವ್ರ ಜೊತೆಗೆ ಇದು ಮಾಡ್ಲಿಕ್ಕೆ ಸ್ಪಂದನೆ ಮಾಡಿ ಅವ್ರ ಜೊತೆಗೆ ನಾವು ಎಲ್ಲಾ ಕೃಷಿ ಸಖಿಗಳ ಜೊತೆಗೆ ಜಿಲ್ಲಾ ಪಂಚಾಯತ್ ಮತ್ತೆ ನಾವು ಕೃಷಿ ಇಲಾಖೆ ಇಬ್ಬರೂ ಸೇರಿ ಒಂದು ಮೀಟಿಂಗ್ ಮಾಡಿದೀವಿ. ಸೊ ಕೃಷಿ ಸಖಿಗಳಿಗೆ ಒಂದಿಷ್ಟು ಜಾಬ್ ಚಾರ್ಟ್ ಗಳನ್ನ ಕೊಟ್ಟಿದ್ದಾರೆ, ಸರ್ಕಾರದಿಂದನೇ ಇದೆ. ಅವ್ರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದೆ. ಸೊ ಇದರಲ್ಲಿ ಯಾವ್ಯಾವ ಕೆಲಸಗಳನ್ನ ಅವ್ರು ಮಾಡ್ಬೇಕು ಅನ್ನೋದನ್ನ ಅದರಲ್ಲಿ ಸ್ಪಷ್ಟವಾಗಿದೆ. ಅದನ್ನು ನಾವು ಅವರಿಗೆ ಮನವರಿಕೆ ಮಾಡಿನೂ ಕೊಟ್ಟಿದ್ದೀವಿ. ಸೊ ಅವರು ಈಗ ಇದು ಬಹುಶಃ ಈಗ ಆ ರೀತಿಯಾದ ಸಮಸ್ಯೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಅವರು ಸಹ ಕನ್ವಿನ್ಸ್ ಆಗಿದ್ದಾರೆ. ಸೊ ಕೃಷಿ ಇಲಾಖೆ ಅವರು ಕೃಷಿ ಸಖಿಗಳು ಕೃಷಿ ಇಲಾಖೆ ಜೊತೆಗೆ ಸಂಪರ್ಕದಲ್ಲಿದ್ದು ರೈತರಿಗೆ ಏನು ಇಲಾಖೆಯ ಸೌಲಭ್ಯಗಳಿದೆ ಆ ಸೌಲಭ್ಯಗಳನ್ನ ರೈತರಿಗೆ ಮುಟ್ಟಿಸುವಂತದ್ದನ್ನ ಅವ್ರದ್ದು ಜಾಬ್ ಚಾರ್ಟ್ ಅಲ್ಲೂ ಇದೆ. ಸೊ ಅದನ್ನು ಸಹ ನಾವು ಜೊತೆ ನಿರ್ದೇಶಕರು ಮತ್ತೆ ಕೃಷಿ ಇಲಾಖೆ ಜಿಲ್ಲಾ ಪಂಚಾಯತ್ PD ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿ ಅವ್ರಿಗೆಲ್ಲರೂ ಮನವರಿಕೆ ಮಾಡಿದೀವಿ. ಈಗ ಆ ಸಮಸ್ಯೆಗಳು ಇಲ್ಲ, ಸರ್ ಆಗ್ತಾ ಇದೆ. ನಾನೀಗ ರೈತರ ಕಾಂಟ್ಯಾಕ್ಟಲ್ಲಿ ಇರ್ತೇನೆ. ರೈತರು ನಮಗೆ ಕೆಲವೊಂದು ಸಮಸ್ಯೆಗಳು ಫೋನ್ ಮಾಡ್ತಾರೆ. ಬಟ್ ಅವ್ರು ಫೋನ್ ಮಾಡಿದಾಗ ನಿಮ್ಮ ಕೃಷಿ ಸಖಿ ಹತ್ರ ಕೇಳಿ ಅಂದಾಗ ನಮ್ಮೂರಲ್ಲಿ ಕೃಷಿ ಸಖಿ ಇದ್ರಾಕೆ ಅಂತ ಅವ್ರು ಗಗನ ಸಖಿ ಅಂತ ಕೇಳಿದ್ದೇವೆ, ಕೃಷಿ ಸಖಿ ಅಂತ ಕೇಳಿಲ್ಲ ಅಂತ ರೈತರು ಹೇಳ್ತಾರೆ. ಇದಕ್ಕೇನೆ ಅಂತೀರಿ ನೀವು? ಕೃಷಿ ಸಖಿಯರನ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ವತಿಯಿಂದ ಮಾಡಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಬ್ರು ಇರ್ತಾರೆ, ಸರಿ, ಹಳ್ಳಿ ಒಬ್ರು ಇರೋದಿಲ್ಲ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರ್ತಾರೆ, ಅವರ ಸಂಖ್ಯೆ ಸಿಕ್ಕೇ ಸಿಗುತ್ತೆ ನಿಮಗೆ. ಕೃಷಿ ಸಖಿಯರು ಇತ್ತೀಚೆಗೆ ಬಂದಿರ್ತಕ್ಕಂಥ 4 ವರ್ಷ ಆಯ್ತು ಮೇಡಮ್ ಬಂದವರು.
ಅವರಿಗೆ ಗ್ರಾಮೀಣಾಭಿವೃದ್ಧಿ ಕೆಲಸಗಳ ಜೊತೆಗೆ ಕೃಷಿ ಇಲಾಖೆ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಕೆಲವೊಂದು ಒಬ್ಬರಿಗೆ ಪಶುಸಂಗೋಪನಾ ಇಲಾಖೆಯಿಂದ ತಗೊಂಡಿದ್ದಾರೆ, ಅವ್ರಿಗೆ ಅವರು ಕೂಡ ಒಂದಷ್ಟು ಗೌರವಧನ ಕೊಡೋದ್ರಿಂದ ಅವ್ರಿಗೆ ಕೊಡ್ತಕ್ಕಂಥದ್ದು ಲಿಮಿಟೆಡ್ ಅಮೌಂಟ್, ಸರಿ, ಖಾಲಿ 3,500 ಏನೋ ಕೊಡ್ತೀವಿ ಅವರಿಗೆ. ಎಲ್ಲ ಇಲಾಖೆಗಳನ್ನ ಕೂಡ ಅವರು ಒಂದು ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರನ್ನ ಎಷ್ಟು ಎಫೆಕ್ಟಿವ್ ಆಗಿ ನಾವು ಬಳಸ್ಕೊಳ್ಬೇಕು ಅಷ್ಟು ಎಫೆಕ್ಟಿವ್ ಆಗಿ ಬಳಸ್ಕೋಬೇಕು. ಅಲ್ಲ, ನನ್ನ ಕ್ವಶನ್ ಅಂದರೆ ರೈತರಿಗೆ ಅವ್ರ ಪರಿಚಯನೇ ಇಲ್ಲ, 4 ವರ್ಷ ಆದರೂ ಪರಿಚಯ ಇಲ್ಲ ಅಂದರೆ ಹೆಂಗೆ ಅಂತ ನನ್ನ ಕ್ವಶನ್. ಪರಿಚಯ ಕೆಲವೊಂದು ಸಂದರ್ಭದಲ್ಲಿ ಅವ್ರ ಮನೆಗೆ ಎಷ್ಟೋ ಸಮೀಕ್ಷೆಗಳನ್ನ ಮಾಡ್ಲಿಕ್ಕೆ ಬಂದೇ ಬರ್ತಾ ಇರ್ತಾರೆ. ಸೊ ಗ್ರಾಮ ಪಂಚಾಯತಿಗೆ ಒಬ್ರು ಇರೋದ್ರಿಂದ ಬಹುಶಃ ಅವ್ರಿಗೆ ಪ್ರತಿಯೊಬ್ಬರಿಗೂ ಭೇಟಿ ಮಾಡ್ಲಿಕ್ಕೆ ಆಗಿಲ್ಲ ಇರ್ಬೋದು, ಮುಂದಿನ ದಿನಗಳಲ್ಲಿ ನಿಮ್ಗೆ ಎಲ್ರಿಗೂ ಭೇಟಿ ಮಾಡ್ತಾರೆ. ಸರಿ ಮೇಡಮ್, ಓಕೆ. ನೆಕ್ಸ್ಟ್ ಅರಣ್ಯ ಕೃಷಿ ಮಾಡಬೇಕಂತ ರೈತರಲ್ಲಿ ತುಂಬ ಆಸೆ ಇದೆ, ಅದು ಕಟ್ಟಿಂಗ್ ತುಂಬ ಸಮಸ್ಯೆ ಇದೆ. ಈ ಅರಣ್ಯ ಇಲಾಖೆಯವರು ಮೀಟಿಂಗಿಗೂ ಬರಲ್ಲ, ಯಾರು ಕ್ಲರ್ಕನ್ನು ಕಳಿಸಿ ಕೊಡ್ತಾರೆ, ಮತ್ತು ರೈತರ ಜೊತೆಗೆ ಬರೆಯಲ್ಲ. ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಹೆಂಗೆ ಮಾಡಬೇಕು? ಇದು ಬಹುಶಃ ನೀವು ಅರಣ್ಯ ಇಲಾಖೆಯವ್ರನ್ನೇ ಕೇಳಬೇಕು. ಅವ್ರನ್ನೆಲ್ಲ ಕೇಳಬೇಕಲ್ಲ, ಅದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಎಲ್ಲಿ ಬರುತ್ತೆ? ಅದು ಉಡುಪಿಯಲ್ಲಿ ತಾಲೂಕಲ್ಲಿ ಇರುತ್ತೆ, ಅವ್ರದ್ದು ರೇಂಜ್ ಇದರಲ್ಲಿ ಇರುತ್ತೆ, ರೇಂಜ್ ಫಾರೆಸ್ಟ್. ಅಲ್ಲ, ಅರಣ್ಯ ಕೃಷಿ ಒಂದು ಲಾಭದಾಯಕ ಕೃಷಿ, ನಮಗೂ ಗೊತ್ತದು ಹಾಗೆ. ಬಟ್ ಅದು ಮಾಡಲಿಕ್ಕೆ ನಮಗೆ ಕಟ್ಟಿಂಗ್ ಸಮಸ್ಯೆ ತುಂಬ ಇದೆ. ಹಾಗೆ ಅದೇ 1961 ನೆಟ್ಟಿದ್ದು ಕಟ್ಟಿಂಗ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತೆ, ಅದ್ರ ಮೇಲೆ ಕಟ್ಟಿಂಗ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತೆ. ನಾವು ಅದಕ್ಕೆ ಇದನ್ನ ಸ್ವಲ್ಪ ಅರಣ್ಯ ಇದಕ್ಕೆ ಸಂಬಂಧಪಟ್ಟ ಐದರ್ ಸೋಷಿಯಲ್ ಫಾರೆಸ್ಟ್ ಇರ್ಬೋದು ಅಥವಾ ನಮ್ಮ ಏನು ರೆಗ್ಯುಲರ್ ಅರಣ್ಯ ಇದೆ ಅವ್ರನ್ನ ಕೇಳಿದಾಗ ಬಹುಶಃ ನಿಮಗೆ ಹೆಚ್ಚಿನ ಮಾಹಿತಿ ಅಲ್ಲೇ ಸಿಗ್ಬೋದು, ಬಹುಶಃ ಅಲ್ಲೇ ಕೇಳಿ. ಹಾಂ, ಸರಿ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಕೃಷಿ ಫೋನಿನ ಕಾರ್ಯಕ್ರಮಕ್ಕೆ ಬಂದು ರೈತರ ಕ್ವಶನ್ಗಳಿಗೆ ಆನ್ಸರ್ ಮಾಡಿ ಕೃಷಿ ಫೋನಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಪೂರ್ಣಿಮಾ ಮೇಡಮ್. ನಿಮಗೂ ಕೂಡ ಧನ್ಯವಾದಗಳು. ಈ ರೀತಿಯ ಕಾರ್ಯಕ್ರಮಗಳನ್ನ ಮುಂದಿನ ಹಂತದಲ್ಲಿ 3 ರಿಂದ 4 ತಿಂಗಳಿಗೆ ಒಂದೊಂದು ಇಟ್ಕೊಳ್ತಾ ಹೋದ್ರೆ ನಮಗೆ ಸೀಸನ್ಗೆ ಒಂದೊಂದು ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ರೈತ ಬಾಂಧವರನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಕೇಳ್ಕೊಳ್ತೀವಿ. ನಿಮಗೂ ಕೂಡ ಕೃಷಿ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀವಿ. ಥ್ಯಾಂಕ್ ಯು ಮೇಡಮ್. ಹಾಗೆ ಜಂಟಿ ನಿರ್ದೇಶಕರಾದ ಚಂದ್ರಶೇಖರ್ ಸರ್ ಇಲ್ಲಿ ತನಕ ಬಂದು ರೈತರ ಕರೆಗಳಿಗೆ ಸ್ಪಂದಿಸಿ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದೆ, ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈ ಒಂದು ವೇದಿಕೆಯಲ್ಲಿ ನಾವು ಇಲಾಖೆ ಕಾರ್ಯಕ್ರಮಗಳನ್ನು ನಮ್ಮ ರೈತರಿಗೂ ಸಹ ಮುಡಿಸ್ಲಿಕ್ಕೆ ಬಹಳಷ್ಟು ಅನುಕೂಲಕರವಾಗ್ತಾ ಇದೆ. ಸೊ ಹಾಗಾಗಿ ನಾವು ಕೃಷಿ ಇಲಾಖೆ ಪರವಾಗಿ ರೇಡಿಯೋ ಕುಂದಾಪುರದ ಎಲ್ಲ ವ್ಯವಸ್ಥಾಪಕ ಇವರುಗಳಿಗೆ, ಮೇಡಮ್ ಅವರಿಗೆ ಎಲ್ಲರಿಗೂ, ಪ್ರವೀಣ್ ಅವರಿಗೆ ಎಲ್ಲರಿಗೂ ವಂದನೆಗಳನ್ನು. ಥ್ಯಾಂಕ್ ಯು ಸರ್. ರೇಡಿಯೋ ಕುಂದಾಪುರ ಕೃಷಿ ಫೋನಿನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ತುಂಬ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮ ಇವತ್ತು ಮುಗಿಸ್ತಾ ಇದ್ದೇವೆ. ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಎಲ್ಲ ರೈತರು ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.